ನನಗೆ ತಿಳಿಸಾಗೆ ಈ ಆಕ್ಸಿಡೆಂಟ್ ಅನ್ನೋದು ಮನೇಲಿ ಆದರೆ ಮನೆ ಮಠ ಎಲ್ಲ ನಾವು ಫೀಲ್ ಮಾಡಬೇಕಾಗುತ್ತೆ. ಬೇರೆ ಯಾವುದೇ ಕಾಯಿಲೆ ಬಂದರೆ ಅದಕ್ಕೊಂದು ಮೆಡಿಸಿನ್ ಸಿಗುತ್ತೆ, ಇನ್ನೊಂದಾಗುತ್ತೆ. ಬಟ್ ನಾವು ಈ ಆಕ್ಸಿಡೆಂಟ್ ಆದರೆ ಎಲ್ಲಿ ಬಿಡುತ್ತೆ, ಎಲ್ಲಿ ಏನಾಗುತ್ತೆ, ಇದೆಲ್ಲ ನಮಗೆ ಅರ್ಥ ಮಾಡಿಕೊಂಡು ಅದಕ್ಕೆ ಸೂಕ್ತವಾದ ಮೆಡಿಸಿನ್ ತಗೊಂಡು ನಮಗೆ ಸಣ್ಣ ಪುಟ್ಟ ಕಾಯಿಲೆಗಳಿರ್ತವೆ, ಅದಕ್ಕೂ ಇದಕ್ಕೂ ಹೊಂದಿಸುವಷ್ಟರಲ್ಲಿ ನಮ್ಮ ಮೈ ವೀಕ್ ಆಗುತ್ತೆ, ಮತ್ತೆ ಸಾಕಷ್ಟು ದುಡ್ಡುಗಳು ಖರ್ಚಾಗುತ್ತೆ. ಸಣ್ಣ ವಿಷಯಗಳು ನಾವು ಮಾಡಬಹುದು. ಸಣ್ಣ ವಿಷಯ ನೋಡಿ, ಸಾಕಷ್ಟು ಜಾಗೃತಿ ಮೂಡಿಸಿ ಹೆಲ್ಮೆಟ್ ಹಾಕೋಬೇಕು ಅಂತ. ಹೆಲ್ಮೆಟ್ ಹಾಕೋದಕ್ಕೆ ಒಂಥರ ಬೇಸರ, ಒಂದೇ ಒಂದು ಏನು ಪೊಲೀಸರು ಏನು ಮಾಡಿರ್ತಾರೆ ಈ ಥರ ನಿಮ್ಗೆ ಗೊತ್ತಿಲ್ಲ. ಸಣ್ಣ ಒಂದು ಗೋಲ್ಕೊಂಡು ಒಂದು ಟ್ರ್ಯಾಕ್ಟರ್ ಮೆಲ್ಲಗಾದರೆ ನೀವು ನಿಂತ್ಕೊಳ್ಳೋಕ್ಕೂ ಆಗಲ್ಲ, ಓಡಾಡೋಕ್ಕೂ ಆಗಲ್ಲ, ಈ ಜೀವನದಲ್ಲೆಲ್ಲ ಬೆಟ್ಟಲಿರ್ಬೇಕು. ಎರಡನೇದಾಗಿ ಸಾಕಷ್ಟು ನಾವು ಎಲ್ಲ ಕಡೆ ಬಂದಿದ್ದೀವಿ, ಕುಡಿದು ಚಾಲನೆ ಮಾಡಬೇಡಿ. ಕೆಲವರು ಅದನ್ನ ಕುಡಿದು ಚಾಲನೆ ಮಾಡೋದು ಒಂದು ಒಟ್ಟು ಸಾಹಸ ಆಗ್ಬಾರ್ದು. ಕುಡಿದು ಚಾಲನೆ ಮಾಡೋದ್ರಿಂದ ಏನಾಗ್ಬಾರ್ದು, 25 ವರ್ಷ ನಾವು ಕುಡಿದು ಚಾಲನೆ ಮಾಡ್ತಾ ಇದ್ದೀವಿ, ಇವಾಗ ನಮ್ಗೆ ಏನಾಗಿಲ್ಲ, ಏನಾಗ್ಬಾರ್ದೆ ಅನ್ನೋ ಒಂದು ಓರ್ಪ್ ಆಗ್ತದೆ. ನೋಡಿ, ನಾವು ನೋಡಿದ್ದೀವಿ, ನಾವು ತಿಳ್ಕೊಂಡಿದ್ದೀವಿ, ನೋಡಿದ್ದೀವಿ. ಕುಡಿದು ಚಾಲನೆ ಮಾಡೋದ್ರಿಂದ ಏನಾಗ್ತದೆ ಅಂದರೆ ನಾವು ಅಲರ್ಟ್ ಇರ್ತೀವಿ, ನಾವು ಕಣ್ಣು ಮುಚ್ಚಿದ್ದೀವಿ ಕಟ್ತೀವಿ, ಅರ್ಥ ಮಾಡ್ದಂಗೆ ಲೇಟ್ ಆಗ್ಬರುತ್ತೆ. ಕುಡಿದು ಚಾಲನೆ ಮಾಡಿ ಸಾಕಷ್ಟು ಜನ ಜೀವನ ಕಳ್ಕೊಂಡಿದ್ದಾರೆ. ಅದಾದ್ಮೇಲೆ ಹೇಳ್ತಾರೆ, ಸರ್ ಒಂದ್ಸಲ ಮಾಡಬಾರ್ದಾಗಿತ್ತು ಅಂತೇಳಿ. ನಮಗೆ ಅವಲೇ ತಿಳಿದಾಗೆ ಚಿಕ್ಕ ಹುಡುಗರು ಗೀಲಿ ಮಾಡ್ಕೊಂಡು ಹೋಗಿ 20 ವರ್ಷಕ್ಕೆ ವೆಹಿಕಲ್ ಹೋಗ್ಕೊಂಡು ಹೋಗಿ ವೆಜಿಟೇಬಲ್ ಸ್ಟೇಟ್ ಆಗಿ ಕರ್ಕೊಂಡ್ಬಿಡ್ತಾರೆ ಮನೆಗೆ. ಯಾವುದೂ ಉಪಯೋಗ ಇರಲ್ಲ. ನಮ್ಮ ಮನೆಯಲ್ಲಂತವ್ರೆ ಅವ್ರನ್ನ ಎಲ್ಲ ಮಾಡಬೇಕಾಗುತ್ತೆ, ಕೆಲಸ ಕಾರ್ಯಗಳು ಮಾಡಬೇಕಾಗುತ್ತೆ. ನಿಮ್ಗೆ ಯಾವ್ದು ಬಗ್ಗೆ ಭಯ ಇರೋ ಗೊತ್ತಿಲ್ಲ. ಬಟ್ ನಾವು ಪೊಲೀಸರು ದಿನ ನೋಡಿ ಈ ಜನರಿಗೆ ಹೆಂಗೆ ಹೇಳ್ಬೇಕಪ್ಪ ಅಂತ ಆಗುತ್ತೆ. ಈ ಜನರಿಗೆ ಈ ಸಣ್ಣ ತಪ್ಪುಗಳಿಗೆ ಒಂದು ತೊಂದರೆ ತರುವಂಥದ್ದು ದಯವಿಟ್ಟು ಮಾಡಬೇಡಿ. ನಮ್ಮ ಹುಡುಗರು ಇನ್ನೊಂದೇನು ಮಾಡ್ತಾರೆ ಅಂದರೆ, ತಂದೆ ತಾಯಿಗಳು ಈ ಚಿಕ್ಕ ಹುಡುಗರಿಗೆ ಗಾಡಿ ಕೊಟ್ಬಿಡೋದು. ನಮ್ಮ ಹುಡುಗ ಚಿಕ್ಕ ವಯಸ್ಸಲ್ಲಿ 10 ವರ್ಷಕ್ಕೆ ಬೈಕ್ ಓಡಿಸೋದು ತರ್ಬಿಡ್ತಾನೆ, 12 ವರ್ಷಕ್ಕೆ ಗಿನ್ನಿಸ್ ರೆಕಾರ್ಡ್ ಮಾಡ್ತಾನೆ. ಇವೆಲ್ಲ ಸಾಹಸಗಳು. ಇದರಿಂದ ಏನೂ ಲಾಭ ಇಲ್ಲ, ಇದರಿಂದ ಏನೂ ಪ್ರಯೋಜನ ಇಲ್ಲ. ಅವ್ರೇನಾದ್ರು ಆ ವಯಸ್ಸಿಗೆ ಏನಾದ್ರು ತೊಂದರೆ ಮಾಡಿಬಿಟ್ರೆ ಅದನ್ನ ಅನುಭವಿಸೋದು ನಾವುಗಳೇ. ಇವೆಲ್ಲ ಕಾರಣಗಳಿರುತ್ತೆ. ಮಾನ್ಯ ನಮ್ಮ SP ಸಾಹೇಬರು, SSC ಸಾಹೇಬರು ಈ ಎಲ್ಲ ಅರಿವುಗಳನ್ನ ನಮ್ಮ ಸಾರ್ವಜನಿಕರು ತಿಳಿಸ್ಬೇಕು ಅಂತೇಳಿ ಈ ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ. ನಿಜವಾಗ್ಲೂ ಉಪಯೋಗ ಇರುವಂಥ ಕಾರ್ಯಕ್ರಮ. ನಿಮ್ಮ ಕುಟುಂಬ ನಂಬಿರುತ್ತೆ. ಎಲ್ಲ ಪ್ರಯತ್ನಗಳು ನಾವು ಯಾವ ವಯಸ್ಸು ನೋಡ್ತಾ 10 ವರ್ಷ ಏನೂ ಆಗಿಲ್ಲ. ಇವತ್ತು ಓಟ್ ನಮ್ಮ ಖಂಡಿತ ಪಡ ನೀವು ನಿಮ್ಮ ಮನೆಗೆ ಯಾವಾಗಿದ್ರು ಆಸ್ತಿ. ಹಾಗಾಗಿ ದಯವಿಟ್ಟು ದಯವಿಟ್ಟು ಹುಷಾರ ಓಡಾಡಿ, ಕುಡಿದು ಚಾಲನೆ ಮಾಡಬೇಡಿ, ಹೆಲ್ಮೆಟ್ ಹಾಕೊಳ್ಳಿ. ಈ ಟ್ರಿಬಲ್ಸ್ ಅನ್ನೋದು ಮಾಡ್ತಾರೆ, ಮೊಬೈಲ್ ಇಟ್ಟರೆ ಇಟ್ಕೊಂಡು ಓಡಾಡ್ತಾರೆ. ಇದರಿಂದ ನಮಗೇನು, ನಮ್ಮ ಪೊಲೀಸರಿಗೇನು ಅದರಿಂದ ಲಾಭ ಇಲ್ಲ. ಬಟ್ ಏನಾದರೂ ತೊಂದರೆ ಆಗುತ್ತೆ, ಇಬ್ಬರಿಗೆ ನಷ್ಟ ಆಗೋದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಎಲ್ಲರೂ ಒಳ್ಳೆಯದಾಗಲಿ, ಈ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ತಂದೆ ಈಗ ಹೊಸ ಆಕ್ಟ್ ಬಂದಿದೆ ಸಾಹೇಬ್, PNS ಆಕ್ಟ್ ಅಂತ, ಭಾರತೀಯ ನ್ಯಾಯ ಸಂಹಿತೆ ಅಂತ. ಆಸ್ಟ್ರೇಲಿಯನ್ ಬ್ಯಾಂಕ್ ಸಾಹೇಬ್ 3 ವರ್ಷ ಆಯ್ತಲ್ಲ, ಈಗ 10 ವರ್ಷ ಆಗಿದೆ. ಮತ್ತೆ ತಂದೆ ತಾಯಿಗೆ ಮೈನರ್ ಮಕ್ಕಳಿಗೆ ಗಾಳಿ ಕೊಟ್ಟಿರೋ ಆಸ್ಟ್ರೇಲಿಯನ್ ಏನಾದರೂ ತೀರ್ಕೊಂಡ್ರೆ 7 ವರ್ಷ ಶಿಕ್ಷೆ ಇದೆ. ಈ ಶಿಕ್ಷೆನ ದಯಮಾಡಿ ಯಾರು ಅನುಭವಿಸೋದು ಬೇಡ. ನೀವು ಅದನ್ನ ಕಾನೂನನ್ನ ಅರಿವು ಮಾಡಿಕೊಂಡ್ರೆ ಸಾಕು. ಅರ್ಥ ಆಗ್ತಾ ಇದೆಯಲ್ಲ? ಆಮೇಲೆ ಈಗ ಮೊನ್ನೆ ANM ನ್ಯೂಸಲ್ಲಿ ಬಂದಿತ್ತು, ವೀಲಿಂಗ್ ಮಾಡ್ತಾ ಇದ್ದೀವಿ. ಆ ಗಾಡಿನಲ್ಲಿ ನಾವು ಈಗಾಗಲೇ ಹಿಡಿದಿದ್ದೀವಿ. ವೀಲಿಂಗ್ ಮಾಡಿಕೊಂಡು ಅಕ್ಕಪಕ್ಕ ಸಂಚಾರ ಮಾಡ್ತಿದ್ದಂಥವ್ರಿಗೆ ತೊಂದರೆ ಕೊಟ್ಕೊಂಡು ಅವ್ರಿಗೆ ವೀಲಿಂಗ್ ಮಾಡಿದಾಗ ನಾವು ಪತ್ತೆ ಹಚ್ಚಿ ANM ಮತ್ತೆ ಇನ್ನೊಂದು 2-3 ನ್ಯೂಸಲ್ಲಿ ಬಂದಿತ್ತು. ಅಲ್ಲಿವರೆಗೂ ನಮಗೂ ಗೊತ್ತಿರಲಿಲ್ಲ. ನಿಮ್ಮಲ್ಲಿ ಯಾರಾದರೂ ನಿಮ್ಮ ಪಕ್ಕ ಆ ರೀತಿ ವೀಲಿಂಗ್ ಮಾಡೋದಾಗಲಿ, ರಿಕ್ಲೆಸ್ ಡ್ರೈವಿಂಗು, ಕುಡಿದು ವಾಹನ ಚಲಾವಣೆ ಮಾಡ್ತಾ ಇದ್ರೆ ನೀವು ಅವಾಗೇನು ಹೇಳಿ ಗಲಾಟೆ ಆಗೋದು ಬೇಡ. ವಿಡಿಯೋ ಮಾಡಬೇಕು. ನಮ್ಮ ಪೊಲೀಸ್ ಗ್ರೂಪ್ ಇದೆ, ನೀವು ಪೊಲೀಸ್ ಗ್ರೂಪ್ ಹಾಕಿದ್ರೆ ಆ ಗಾಡಿ ಮೇಲೆ ನಾವೇ ಕ್ರಮ ಕೈಗೊಳ್ತೀವಿ. ನಾವು ಕುಡಿದು ಅಂತ ನೀವೇನೋ ಕೇಳಕ್ಕೆ ಹೋಗ್ತೀರಾ, ಅವರೇ ಹೇಳಕ್ಕೆ ಹೋಗ್ತಾರೆ, ಗಲಾಟೆ ಘರ್ಷಣೆ ಆಗೋದು ಬೇಡವೇ ಬೇಡ.
ಒಂದು ಇರಬೇಕು. ನಮ್ಮನೆ ಸುಮಾರು 4ರಿಂದ 5 ಕಾಲೇಜು, 4-5 ಸ್ಕೂಲು ಸರೌಂಡಿಂಗ್ ಇದೆ. ಎಲ್ಲ ಸ್ಕೂಲು ಕಾಲೇಜ್ ಮಕ್ಕಳು ಬೈಕ್ ತೊಗೊಂಡ್ಬರ್ತಾರೆ. ಅವ್ರು ಬೈಕ್ ತೊಗೊಂಡ್ಬರ್ಬೇಕಾದ್ರೆ ಹೆಣ್ಮಕ್ಳು ನೋಡಿಕೊಂಡು ಅದು ನೋಡಿಕೊಂಡು ಓವರ್ ಸ್ಪೀಡ್ ಬರೋದು ಇದೆಲ್ಲ ಮಾಡ್ತಾರೆ. ಹಂಗಾಗಿ ದಯವಿಟ್ಟು ಇದು ಅವಾಯ್ಡ್ ಮಾಡೋದಕ್ಕೆ ನೀವು ಎಲ್ಲ ಸ್ಕೂಲು ಕಾಲೇಜುಗಳಿಗೆ ಒಂದ್ಸತಿ ಇನ್ಫಾರ್ಮ್ ಮಾಡ್ಬೇಕಂತ ಹೇಳ್ಬಿಟ್ಟು ಗಮನ ಕಳ್ಕೊಂಡಿದ್ದೀವಿ. ಲಘು ವಾಹನ ಪಕ್ರುಲಾಗಬೇಕು. ನಮ್ಮದು ಐಷರ್ ಗಾಡಿ ಇದೆ. ಲಘು ವಾಹನ ಟೂ ವೀಲರು 8 ಗಂಟೆಯಿಂದ 10 ಗಂಟೆವರೆಗೂ ವೀಲಿಂಗ್ ಮಾಡ್ತಾರೆ ಸರ್. ಅದು ಸ್ವಲ್ಪ ಗಮನಕ್ಕೆ ತರಬೇಕು. ಚಳುವಳಿ ತುಂಬ ವೀಲಿಂಗ್ ಮಾಡ್ತಾರೆ. 8ರಿಂದ 10ವರೆಗೂ ಅದೇ ಕೆಲಸ ಇದೆ. ನಾನು ನೈಟಲ್ಲಿ 8 ಗಂಟೆಯಿಂದ 10 ಗಂಟೆವರೆಗೂ ತುಂಬ ತೊಂದರೆ ಆಗ್ತಾ ಇದೆ. ಅದರಿಂದ ಅದು ಗಮನಕ್ಕೆ ಶ್ರೀನಿವಾಸ ಸಾರ್ವಜನಿಕ ಕ್ಷೇಮಾಭಿವೃದ್ಧಿ ಸಂಘ ಶ್ರೀನಿವಾಸ ಏನಿಲ್ಲ, ನಮ್ಮ ಸ್ಟ್ಯಾಂಡ್ ಮುಂದೆ ಒಂದು ಪಾಲಿಟೆಕ್ನಿಕ್ ಕಾಲೇಜು ಎಲ್ಲ ಆಫೀಸ್ಗೆ ಹೋಗುವಂಥ ರಸ್ತೆ, ಮುಖ್ಯ ರಸ್ತೆ ಅದು. ಅಲ್ಲಿ ಬೆಳಗಿನ ಜಾವ 9 ಗಂಟೆಗೆ ತುಂಬ ಟ್ರಾಫಿಕ್ ಇರುತ್ತೆ. ಅದನ್ನು ಒಂದು ಸ್ವಲ್ಪ ಇದು ಮಾಡಬೇಕು. ಮತ್ತು ಇನ್ನೊಂದು ಅಲ್ಲಿ ವೀಲಿಂಗು ಜಾಸ್ತಿ ಇದೆ ಸರ್. ಹುಡುಗಿಯರು ಚುಡಾಯಿಸೋದು ಜಾಸ್ತಿ ಇದೆ. ನಮ್ಮ ಗಮನಕ್ಕೆ ಮೊದಲು ತಂದಿದ್ವಿ. ಆದ್ದರಿಂದ ಅದನ್ನು ಸ್ವಲ್ಪ ಇದು ಮಾಡಬೇಕು ಸರ್. ಮತ್ತೊಂದು ಮನವಿ ಸರ್, ಇದೇ ಥರ ಅವೇರ್ನೆಸ್ ಪ್ರೋಗ್ರಾಮು ಪ್ರತಿ ಕಾಲೇಜಲ್ಲೂ ಹಾಗೂ ಪ್ರತಿ ಸ್ಕೂಲಲ್ಲೂ ಮಾಡಬೇಕು ಸರ್. ಅದು ಮಾಡಿದಾಗ ಮಾತ್ರ ಅವರು ಟ್ರಿಬಲ್ ರೈಡಿಂಗು, ವೀಲಿಂಗು ಇವೆಲ್ಲ ಕಂಟ್ರೋಲ್ ಆಗುತ್ತೆ ಸರ್. ಇವಾಗಿರೋದು ವೀಲಿಂಗು ಸುಮಾರು 18ರಿಂದ 20-23 ವರ್ಷ ವಯಸ್ಸಿನವರೇ ಆದ್ದರಿಂದ ಬರೀ ಅಲ್ಲಿ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದ್ರೆ ತುಂಬ ಒಳ್ಳೆಯದು ಸರ್. ಅದಕ್ಕೆ ಬೇರೆ ನಮ್ಮ ಲಾರಿ ಅಸಿಸ್ಟೆಂಟ್ ಪ್ರೆಸಿಡೆಂಟು ಇವಾಗ 99% ಎಲ್ಲ ಡ್ರೈವರೆಲ್ಲ ಯು ಪಿ ಅವರೇ ಎಂ ಪಿ ಅವರೇ ಇದ್ದಾರೆ ನಮ್ಮ ಗಾಡಿಯಲ್ಲಿ. ಅಲ್ಲಿ ಸುಮಾರು 10 ಗಂಟೆ ಮೇಲೆ ಅಲ್ಲಿ ಲಾರಿಲಿ 10 APM ಶಾಖಲ್ಲಿ APM ಶಾಖಲ್ಲಿ 10 ಗಂಟೆ ಮೇಲೆ ಹತ್ತಿ ಅವ್ರ ಹತ್ರ ಲೂಟಿ ಮಾಡ್ತಾರೆ. ಮೊನ್ನೆ ಮೊಬೈಲ್ ಎಲ್ಲ ಕಿತ್ಕೊಂಡು ದುಡ್ಡು ಕಿತ್ಕೊಂಡು APM ಶಾಲೆ ತುಂಬ ಇದು ಮಾಡ್ತಾರೆ ಸರ್. ಡ್ರೈವರ್ಸ್ ಹತ್ರ ಸರ್. ನಾನು ಅವತ್ತು ಬಂದೆ, ನಾನು 12 ಗಂಟೆಗೆ ಬಂದೆ ಅವತ್ತು ನೈಟು. 12 ಗಂಟೆ ಬಂದು ನಾನು ಪೊಲೀಸ್ ಇವರಿಗೆ ಕರೆದೆ. ಆವಾಗ ಪೊಲೀಸ್ ಅವ್ರಿಗೆ ಕರೆದೆ. ಬಂದಮೇಲೆ ನನ್ನ ಅವರು ಫ್ರಾಡ್ ಆಗಿಬಿಟ್ಟು ಸುಮಾರು ವರ್ಷದಿಂದ ನಡ್ತಾ ಇದೆ ಸರ್ ಇದು. ಇಲ್ಲಿ APM ಶಾಲೆಯಲ್ಲಿ 10 ಗಂಟೆ ಆದಮೇಲೆ ಎಲ್ಲ ಎಣ್ಣೆ ಹಾಕಿ ರೋಡಿನ ಮೇಲೆ ಒಂದು ಸ್ವಲ್ಪ ಒಬ್ಬನಿಬ್ಬರು ಕಂಪ್ಯೂಟರ್ ಸಾಕು ಅಲ್ಲೇ ಇಟ್ಕೊಂತಾರೆ. ಆ ಥರ ಇದ್ದಾರೆ. ಸ್ವಲ್ಪ ಅದು ಇದು ಮಾಡಿ ಪೊಲೀಸ್ಗೆ ಸ್ವಲ್ಪ ಕ್ಯಾಂಪ್ ಹಾಕಿ ಅದು ಇದು ಮಾಡಬೇಕಂತ ನಮಗೆ ವಿನಂತಿ ಸರ್.